ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ವೈದ್ಯರು ವೈದ್ಯಕೀಯ ಸಿಬ್ಬಂದಿ ಮೇಲಿನ ಹಲ್ಲೆ ತಡೆಗೆ ಜಾಗೃತಿ ಅಭಯ ದಿನಾಚರಣೆ. ತುಮಕೂರು ಆಗಸ್ಟ್ 8. ಕಲ್ಕತ್ತಾದ ಆರ್.ಜಿ.ಕರ್ ಮೆಡಿಕಲ್ ಕಾಲೇಜಿನ ಸ್ನಾತಕೋತ್ತರ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಕರಾಳ ದಿನದ ಸ್ಮರಣಾರ್ಥ ದೇಶಾದ್ಯಂತ ಪ್ರಸೂತಿ ಹಾಗೂ ಸ್ತ್ರೀರೋಗ ವೈದ್ಯರು ಆಗಸ್ಟ್ 9ರಂದು ಅಭಯ ದಿನ ಆಚರಿಸುತ್ತಿದ್ದಾರೆ ಎಂದು ತುಮಕೂರು ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ಬಸವರಾಜು ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿ ಮೇಲೆ ನಡೆಯುತ್ತಿರುವ ಹಲ್ಲೆ, ದೌರ್ಜನ್ಯ ತಡೆಯಲು ಕಾನೂನು ಜಾರಿಯಾಗಿದ್ದರೂ ಸೇವೆಯಲ್ಲಿನ ಲೋಪದೋಷಗಳನ್ನು ನೆಪ ಮಾಡಿಕೊಂಡು ವೈದ್ಯರ ಮೇಲೆ ಹಲ್ಲೆ ನಡೆಸುವ ಘಟನೆಗಳು ಮುಂದುವರೆದಿವೆ. ಹೀಗಾಗಿ ಕರ್ತವ್ಯ ನಿರತ ವೈದ್ಯರ ಮೇಲೆ ಹಲ್ಲೆ ನಡೆಸಿದರೆ ಎದುರಾಗುವ ಕಾನೂನು ಕ್ರಮ, ಶಿಕ್ಷೆ ಹಾಗೂ ದಂಡದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು ಅಭಯ ದಿನದ ಪ್ರಮುಖ ಉದ್ದೇಶವಾಗಿದೆ ಎಂದರು. ವೈದ್ಯರು ರೋಗಿಗಳ ಜೀವ ಉಳಿಸುವ ಉದ್ದೇಶದಿಂದಲೇ ಚಿಕಿತ್ಸೆ ನೀಡುತ್ತಾರೆ. ಕೆಲವೊಮ್ಮೆ ಎಲ್ಲ ಪ್ರಯತ್ನಗಳ ನಡುವೆಯೂ ಪರಿಸ್ಥಿತಿ ಕೈಮೀರಬಹುದು. ಇಂತಹ ಸಂದರ್ಭದಲ್ಲಿ ರೋಗಿಗಳ ಸಂಬಂಧಿಕರು ತಾಳ್ಮೆ ವಹಿಸಿ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳಬೇಕು. ವೈದ್ಯರು ಹಾಗೂ ವೈದ್ಯಕೀಯ ಸಿಬ್ಬಂದಿಯ ಮೇಲೆ ಹಲ್ಲೆ ನಡೆಸುವುದು ಅಥವಾ ಆಸ್ಪತ್ರೆಯ ಆಸ್ತಿ ಪಾಸ್ತಿ ಹಾನಿ ಮಾಡುವುದು ಸರಿಯಲ್ಲ. ಇಂತಹ ಘಟನೆಗಳು ವೈದ್ಯರ ಆತ್ಮಸ್ಥೈರ್ಯ ಕುಗ್ಗಿಸುವುದರ ಜೊತೆಗೆ ಗಂಭೀರ ಪ್ರಕರಣಗಳು ದಾಖಲಾಗುತ್ತವೆ. ವೈದ್ಯರು ತಮ್ಮ ಸೇವೆಯಲ್ಲಿ ನಿರ್ಲಕ್ಷ್ಯ ತೋರಿದರೆ ಕಾನೂನುಬದ್ಧವಾಗಿ ಗ್ರಾಹಕ ನ್ಯಾಯಾಲಯ ಸೇರಿದಂತೆ ಸೂಕ್ತ ವೇದಿಕೆಗಳಲ್ಲಿ ದೂರು ಸಲ್ಲಿಸಿ ಪರಿಹಾರ ಪಡೆಯಲು ಅವಕಾಶವಿದೆ. ಆದರೆ ಹಲ್ಲೆ, ಆಸ್ಪತ್ರೆ ಧ್ವಂಸ ಅಥವಾ ಇತರ ದುಷ್ಕೃತ್ಯಗಳಿಗೆ ಮುಂದಾಗುವುದು ಸರಿಯಲ್ಲ. ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸುವವರ ವಿರುದ್ಧ ಜಾಮೀನು ರಹಿತ ಪ್ರಕರಣ ಸೇರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಡಾಕ್ಟರ್ ಬಸವರಾಜು ತಿಳಿಸಿದರು. ಹಿರಿಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹನುಮಕ್ಕ ಮಾತನಾಡಿ, 5 ದಶಕಗಳ ವೈದ್ಯಕೀಯ ಸೇವೆಯಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದರೂ ಕೆಲವೊಮ್ಮೆ ಸಣ್ಣ ಪುಟ್ಟ ಲೋಪದೋಷಗಳು ಸಂಭವಿಸುವುದನ್ನು ಕಂಡಿದ್ದೇವೆ. ಅದಕ್ಕಾಗಿ ತಾಳ್ಮೆ ಕಳೆದುಕೊಂಡು ವೈದ್ಯರ ಮೇಲೆ ಹಲ್ಲೆ ನಡೆಸಿದರೆ ಇತರ ರೋಗಿಗಳಿಗೆ ಆರೋಗ್ಯ ಸೇವೆ ದೊರಕುವುದಾದರೂ ಹೇಗೆ ಎಂದು ಪ್ರಶ್ನಿಸಿದರು. ದಿನದ ಅಂಗವಾಗಿ ಆಗಸ್ಟ್ 9ರಂದು ಜಿಲ್ಲಾ ಪ್ರಸೂತಿ ಮತ್ತು ಸ್ತ್ರೀರೋಗ ವೈದ್ಯರಾದ ಎಐಎಂ ಹಾಲ್ನಲ್ಲಿ ಸೇರಿ ಶ್ರದ್ಧಾಂಜಲಿ ಸಲ್ಲಿಸಲಿದ್ದಾರೆ ಎಂದು ಸಂಘದ ಜಿಲ್ಲಾ ಕಾರ್ಯದರ್ಶಿ ಜೀವನ್ ರೆಡ್ಡಿ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ನಾಗಲಕ್ಷ್ಮಿ, ಡಾಕ್ಟರ್ ದ್ವಾರಕಾನಾಥ್, ಇಂದಿರಾ ಶಿವಾನಂದ್, ಡಾಕ್ಟರ್ ಗಿರೀಶ್, ಡಾಕ್ಟರ್ ನಾಗೇಶ್, ಡಾಕ್ಟರ್ ಪಾವನ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ದಿನಾಂಕ 9/8/2024 ಕಲ್ಕಟ್ಟ ಆರ್.ಜಿ.ಕರ್ ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ PG ಸ್ಟೂಡೆಂಟ್ ಹೆಣ್ಣುಮಗಳನ್ನ ರಾತ್ರಿ ಹೊತ್ತು ಡ್ಯೂಟಿ ಮಾಡುವಾಗ ಅತ್ಯಾಚಾರ ಮಾಡಿ, ಹಲ್ಲೆ ಮಾಡಿ, ಕೊಲೆ ಮಾಡಿರ್ತಾರೆ. ಇದು ಇಡೀ ಭಾರತ ಸಮಾಜ ತಲೆತಗ್ಗಿಸುವಂಥ ಕೆಲಸ. ಇಡೀ ಭಾರತ ದೇಶದ ಆರೋಗ್ಯ ರಕ್ಷಣೆ ಮಾಡೋ ಅಂತ, ಆರೋಗ್ಯ ಸೇವೆ ಮಾಡೋ ಅಂತ ಈ ಡಾಕ್ಟರ್ ಇಂಥ ಒಂದು ರೇಪ್ ಅಂಡ್ ಮರ್ಡರ್ ಆಗಿರೋದು ಅತ್ಯಂತ ಬಹಳ ಶೋಚನೀಯವಾದ ಅಂಥ ಒಂದು ಇದಕ್ಕೆ ಕಲ್ಕಟ್ಟದಲ್ಲಿ ಎಲ್ಲ ಜೂನಿಯರ್ ಡಾಕ್ಟರ್ಸ್, ಇಡೀ ವೈದ್ಯ ಸಮೂಹ 42 ದಿನಗಳ ಕಾಲ ಪ್ರೊಟೆಸ್ಟ್ ಮಾಡಿ ಪ್ರತಿರೋಧ ಮಾಡಿದ್ರು. ಆ ಹಲ್ಲೆನ ಅಥವಾ ಅತ್ಯಾಚಾರನ ಮರ್ಡರ್ನ ಖಂಡಿಸಿ ಸ್ಟ್ರೈಕ್ ಮಾಡಿದ್ರು. ಆಮೇಲೆ ಆ ಏನು ವಿಕ್ಟಿಮ್ ಇದಾರಲ್ಲ, ಆ ವಿಕ್ಟಿಮ್ಗೆ ಇಂಪ್ರಿಸ್ಮೆಂಟ್, ಲೈಫ್ ಇಂಪ್ರಿಸ್ಮೆಂಟ್, ಜೀವಾವಧಿ ಶಿಕ್ಷೆ. ಇಂಥ ಒಂದು ಹಲ್ಲೆನ, ಇಂಥ ಒಂದು ವೈಲೆನ್ಸ್ ಅಗೇನ್ಸ್ಟ್ ಡಾಕ್ಟರ್ಸ್ ಆ್ಯಂಡ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇವನ್ನೆಲ್ಲ ನಿಲ್ಲಿಸಬೇಕು ಈ ದೇಶದಲ್ಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಫೆಡರೇಷನ್ ಆಫ್ OBG ಸೊಸೈಟಿ ಇಂಡಿಯಾ ಇದು ಈ ಒಂದು ಕರೆ ಕೊಟ್ಟಿದೆ. ಆ ಕಾರಣಕ್ಕಾಗಿ ಇಲ್ಲಿ ನಾವು ಮಾಧ್ಯಮದ ಇಡೀ ದೇಶದುದ್ದಕ್ಕೂ ಇಂಥ ಹಲ್ಲೆಗಳು, ಅತ್ಯಾಚಾರಗಳು, ಕೊಲೆಗಳು ವೈದ್ಯರ ಮೇಲೆ ಮತ್ತು ವೈದ್ಯಕೀಯ ಸಿಬ್ಬಂದಿ ಮೇಲೆ ಮತ್ತು ಹಾಸ್ಪಿಟಲ್ಗಳ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ. ಯಾಕೆ ಹೀಗಾಗ್ತಾ ಇದೆ, ಏನಾಗ್ತಾ ಇದೆ, ಯಾಕೆ ಹಿಂಗೆ ತೊಂದರೆ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ಜನಗಳ ನಿರೀಕ್ಷೆ ತುಂಬ ಹೆಚ್ಚಿದೆ. ಇಂಡಿಯಾ ದೇಶದ ಪಾಪ್ಯುಲೇಷನ್ ನಿಮಗೆಲ್ಲ ಗೊತ್ತಿದೆ, ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂಥ ಈ ದೇಶದಲ್ಲಿ ಆರೋಗ್ಯ ಸೇವೆ ನಡೆದು
ಕ್ವಾಲಿಟೇಟಿವ್ ಆರೋಗ್ಯ ಸೇವೆ ನೀಡಲು ಸರ್ಕಾರಿ ವ್ಯವಸ್ಥೆಯಲ್ಲಿ ತುಂಬ ಕಷ್ಟದ ಕೆಲಸ ಆಗಿದೆ. ಅಂಥ ಹೆಚ್ಚು ಕಡಿಮೆ ಈಗೆಲ್ಲ ಆಗಿರೋಂಥ ಹಲ್ಲೆಗಳಾಗಿರ್ಬೋದು, ಹೊಡೆತಗಳಾಗಿರ್ಬೋದು, ರೇಪುಗಳಾಗಿರ್ಬೋದು, ಕೊಲೆಗಳಾಗಿರ್ಬೋದು, ಎಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರ ಮೇಲೆ, ಮತ್ತು ಅದು ಈ ಪಿ ಜಿ ಮಾಡೋಂಥ ವೈದ್ಯರ ಮೇಲೆ. ಇತ್ತೀಚೆಗೆ ಬಾಂಬೆಯಲ್ಲಿ ಒಂದು ಘಟನೆ ನಡೆದಿದೆ. ರಾತ್ರಿ ಹೊತ್ತು ಆ ಹೆಣ್ಣುಮಗಳು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ಆಕೆ ಹೆರಿಗೆ ತಜ್ಞೆ ಆಗಿದ್ದಾರೆ. ರಾತ್ರಿ 12 ಗಂಟೆಗೆ ಹೆರಿಗೆ ಇಲ್ಲಿ ಆಗೋದಿಲ್ಲ, ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆಕೆ ರೆಫರ್ ಮಾಡಿದ್ರೆ ಬಾಂಬೆ ಒಬ್ಬ ಕಾರ್ಪೊರೇಟರ್ ಬಂದು ಜನ ಕಟ್ಕೊಂಡು ಆಕೆನ ಹಿನ್ನಾಯ ಹೋಗಿದ್ದಾರೆ. ಇತ್ತೀಚೆಗೆ ಆದಂತ ಮತ್ತು ನನ್ನ ಎಲ್ಲ ವೈದ್ಯ ಮಿತ್ರರು, ನಾಳೆ ದಿನಾಂಕ 9 ಆಗಸ್ಟ್ ನಾವು ಇಡೀ ಆಲ್ ಓವರ್ ಇಂಡಿಯಾ ಅಥವಾ OBG ಸೊಸೈಟಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ಶಾಖೆಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಅಭಯ ದಿನ ಅನ್ನುವ ಒಂದು ಇದನ್ನು ನಾವು ಕರಾಳ ದಿನವನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಆಚರಣೆಗೆ ಸಿದ್ಧವಾಗಿದ್ದೀವಿ. ಇವತ್ತು ಅದರ ಅಂಗವಾಗಿ ಅಭಯ ದಿನದ ವಿಶೇಷತೆ ಏನು, ಯಾಕೆ ನಾವು ಆಚರಿಸ್ತಾ ಇದ್ದೀವಿ, ಈ ಒಂದು ವಿಷಯನ ಈ ಸಮಾಜಕ್ಕೆ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ತಾವೆಲ್ಲ ಬಂದಿರೋದು ನಮಗೆ ತುಂಬ ಸಂತೋಷ ತಂದಿದೆ. ಈ ವಿಷಯನ ಜನಸಾಮಾನ್ಯರಿಗೆ ಸಮಾಜಕ್ಕೆ ಮುಟ್ಟಿಸ್ಬೇಕು ಅಂತ ಮತ್ತೊಮ್ಮೆ ಇದರಲ್ಲಿ ಕಳಕಳಿ ಮನವಿ ಮಾಡಿದ ಅದೇ ವಿಷಯ ನನ್ನ ಮುಂದೆ ನಾನು ಈಗ ಮಾತಾಡೋಕ್ಕೆ